ಬಂಧುಗಳೇ, ಹೃದಯ ಅಂತಕ್ಕಂಥದ್ದು ವೇದಾಂತದಲ್ಲಿ ಕೂಡ ಹೇಳುತ್ತೆ ಪರಮಾತ್ಮನ ವಾಸಸ್ಥಾನ ಅಂತ ಹೇಳಿ. ಚಕ್ರಗಳಲ್ಲಿ ಕೂಡ ನಾವು ಹೇಳ್ತೀವಿ ಹೃದಯ ಚಕ್ರದಲ್ಲಿ ಪರಮಾತ್ಮನೇ ನೆಲೆಸಿದ್ದಾನೆ, ಅದು ಹಚ್ಚ ಹಸಿರಿನಿಂದ ಕೂಡಿದೆ. ಅಲ್ಲಿ ಆ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂತಹ ಆ ಹೃದಯದ ಚಕ್ರ ಸದಾ ಜಗತ್ತನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ಭಗವಂತನನ್ನ ನಾವು ಪ್ರೀತಿ ಮಾಡೋದು, ಈ ಸೃಷ್ಟಿಯನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಎರಡು ಒಂದೇ. ಅಂದ್ರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳಲ್ಲಿ, ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ, ಎಲ್ಲ ವ್ಯಕ್ತಿಗಳಲ್ಲಿ ಪ್ರೀತಿಯನ್ನ ಮಾಡ್ತಕ್ಕಂಥದ್ದು. ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಬರೋದೇ ಇಲ್ಲ. ಯಾಕಂತಂದ್ರೆ ಹೃದಯ ಅಂತಕ್ಕಂಥದ್ದು ಸಾಧಾರಣವಾದಂತಹ ಒಂದು ಅಂಗವಲ್ಲ. ಇಡೀ ದೇಹಕ್ಕೆ ಚೈತನ್ಯವನ್ನ ಶರೀರದ ಕಣ ಕಣಗಳಿಗೆ, ಅಂಗಾಂಗಗಳಿಗೆ ಕಳಿಸ್ಕೊಡ್ತಕ್ಕಂತಹ ಶಕ್ತಿಯನ್ನ ಕಳಿಸ್ಕೊಡ್ತಕ್ಕಂತಹ ಒಂದು ಅಂಗ. ಆದ್ರಿಂದ ಈ ಅಂಗವನ್ನ ನಾವು ಸದೃಢವಾಗಿ ಇಟ್ಕೋಬೇಕಾದ್ರೆ ನೋಡಿ, ನಮ್ಮ ಸುತ್ತಲಿರ್ತಕ್ಕಂಥ ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ಕಾಮ, ಕ್ರೋಧ, ಮದ, ಮತ್ಸರ ಈ ರೀತಿಯ 6 ಜನ ಶತ್ರುಗಳನ್ನ ನಾವು ಸಂಪೂರ್ಣವಾಗಿ ಹೊರಹಾಕಿ ಒಳಗಡೆ ಸದಾ ಪ್ರೀತಿ, ಪ್ರೇಮ, ಅನುಕಂಪ, ಅನುರಾಗ, ವಾತ್ಸಲ್ಯ ಇವುಗಳನ್ನೇ ತುಂಬಿಕೊಂಡ ಹೋದಾಗ, ಎಲ್ಲವನ್ನೂ ಪ್ರೀತಿ ಮಾಡ್ತಾ ಹೋದಾಗ ನಮ್ಮ ಹೃದಯ ಸದಾ ಹಚ್ಚ ಹಸಿರಿನಿಂದ ಶುದ್ಧವಾಗಿ ಶಕ್ತಿಯುತವಾಗಿರುತ್ತೆ. ಅದಕ್ಕೆ ನಾವು ಸಾಧ್ಯವಾದಷ್ಟು ಎಲ್ಲರ ಜೊತೆಯಲ್ಲಿ ಎಲ್ಲವನ್ನೂ ಪ್ರೀತಿ ಮಾಡ್ತಾ ಹೋಗೋಣ. ಈಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಹೃದಯ ದೌರ್ಬಲ್ಯವನ್ನ ಹೋಗಲಾಡಿಸ್ತಕ್ಕಂತಹ ಅನೇಕ ಔಷಧಿಗಳಿದಾವೆ. ಔಷಧಿಗಳು ನಮ್ಮ ಪ್ರಕೃತಿಯಲ್ಲೇ ಇದ್ದಾವೆ. ಇವುಗಳನ್ನು ನಾವು ಸ್ವಲ್ಪ ಗಮನಿಸ್ತಾ ಹೋಗೋಣ. ಬಹುಶಃ ನಾವೆಲ್ಲರೂ ಈ ಕೇರಳದಲ್ಲಿ ಬೆಳೆಯುವಂತಹ ನೇಂದ್ರ ಬಾಳೆಯನ್ನ ನೋಡಿದೀವಿ, ಸೇವನೆ ಮಾಡಿದೀವಿ. ಯಾರಾದ್ರೂ ಅದನ್ನ ಸೇವನೆ ಮಾಡದಿದ್ರೆ ಅದು ಒಂದ್ ರೀತಿ ಈ ಪಿಂಕ್ ಕಲರ್ ಇರುತ್ತೆ, ತುಂಬಾ ಉದ್ದ ಇರುತ್ತೆ, ತುಂಬಾ ದೊಡ್ಡದಿರುತ್ತೆ. ಒಂದು ಬಾಳೆಹಣ್ಣು ತಿಂದ್ರೆ ಸಾಕು, ಉಪಹಾರದ ಅವಶ್ಯಕತೆನೇ ಇಲ್ಲ, ಅಷ್ಟು ದೊಡ್ಡದಿರುತ್ತೆ. ಆ ಹಣ್ಣನ್ನ ಸೇವನೆ ಮಾಡೋದ್ರಿಂದ ಹೃದಯದ ಸ್ನಾಯುಗಳಿಗೆ ಅಪಾರವಾದಂತ ಶಕ್ತಿ ಬರುತ್ತೆ ಅಂತ ಹೇಳಿ ಉಲ್ಲೇಖ ಇದೆ. ಹಾಗೇನೆ ನಾವೆಲ್ಲ ಚಿಕ್ಕಂದಿನಲ್ಲಿ ಈ ಕಾಲ ಬಂದ್ಬಿಟ್ರೆ, ಏಪ್ರಿಲ್ ಮೇ ತಿಂಗಳುಗಳು ಬಂದ್ಬಿಟ್ರೆ ನಾವೆಲ್ಲ ಸ್ಕೂಲಿನ ಸುತ್ತಮುತ್ತಲು ಮಾವಿನ ಮರಗಳಿದ್ರೆ ಅಲ್ಲಿಗೆಲ್ಲ ಕಲ್ಲು ಹೊಡೆದು ಮಾವಿನಕಾಯಿನ ಕಿತ್ಕೊಂಡು ತಿಂತಾ ಇದ್ವಿ. ಆ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅಥವಾ ಒಂದ್ ಸ್ವಲ್ಪ ಈ ಖಾರದ ಪುಡಿಯನ್ನ ಸೇರಿಸ್ಕೊಂಡು ತಿಂತಾ ಇದ್ವಿ. ಈ ಮಾವಿನಕಾಯಿ ಕೂಡ ಅದ್ರಲ್ಲಿರ್ತಕ್ಕಂಥ ಅಂಶ ಹೃದಯದ ದೌರ್ಬಲ್ಯವನ್ನ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಬಹಳ ಸರಳವಾಗಿರ್ತಕ್ಕಂಥ. ಚಿಕ್ಕಂದಿನಲ್ಲಿ ನಾವು ಅದನ್ನೆಲ್ಲ ತಿನ್ನುವ ಅಭ್ಯಾಸ ಇತ್ತು. ಈಗ ಮಾವಿನಕಾಯಿ ಕಂಡ್ರೆ ದೂರ ಓಡ್ಬಿಡ್ತೀವಿ. ಯಾಕೆಂದ್ರೆ ಅದ್ರಲ್ಲಿರ್ತಕ್ಕಂಥ ಹುಳಿ ಅಂಶವನ್ನ ನಮ್ಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗೇನೆ ಪರಂಗಿ ಹಣ್ಣು, ಹಾಲು, ಜೇನು ಮೂರನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದಲೂ ಕೂಡ ಹೃದಯದ ದೌರ್ಬಲ್ಯವನ್ನ ಹೋಗಲಾಡಿಸ್ಕೋಬಹುದು, ಹೃದಯದ ಆರೋಗ್ಯವನ್ನ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೆ ಪ್ರತಿದಿನ ಹಸಿ ಈರುಳ್ಳಿಯನ್ನ ತಿಂದ್ರೆ ಕೂಡ ಹೃದಯದ ರೋಗ ನಿವಾರಣೆ ಆಗುತ್ತೆ, ಅಥವಾ ಹೃದಯದ ರೋಗದ ತೊಂದರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಆಹಾರದಲ್ಲಿ ನಾವು ಆಹಾರ ಸೇವನೆ ಮಾಡುವಾಗ ಈರುಳ್ಳಿಯನ್ನ ಈ ಮೊಸರನ್ನದ ಜೊತೆಯಲ್ಲೋ ಅಥವಾ ಮಜ್ಜಿಗೆಯ ಸೇವನೆ ಮಾಡುವಾಗ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಸೇರಿಸ್ಕೊಳ್ಳುವಂಥದ್ದು, ಅಥವಾ ಆಹಾರವನ್ನ ಸೇವನೆ ಮಾಡುವಾಗಲೂ ಕೂಡ ಈರುಳ್ಳಿಯನ್ನ ನೆಂಚಿಕೊಂಡು ಊಟ ಮಾಡೋದ್ರಿಂದ ನಮಗೆ ಈ ಹೃದಯದ ಸಮಸ್ಯೆ ಬರೋದಿಲ್ಲ. ಹಾಗೇನೆ ಯಾರಿಗೆ ಹೃದಯದ ದೌರ್ಬಲ್ಯ ಇದೆ ಅಂಥವ್ರು
ಮೂಸಂಬಿ ರಸವನ್ನ ಜೇನಿನ ಜೊತೆಯಲ್ಲಿ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಕೂಡ ಹೃದಯ ದೌರ್ಬಲ್ಯ ನಿವಾರಣೆ ಆಗುತ್ತೆ. ಹಾಗೆ ಅಕ್ರೋಟ್ ಅಂತ ಹೇಳ್ತೀವಿ. ಅಕ್ರೋಟ್ ಅಂತಂದ್ರೆ ಇದು ಯಾವುದು ಇದು ಕೇಳ್ತೀವಲ್ಲಪ್ಪ, ಹೆಸರೇನು ಮರ್ತೋಯ್ತು ನನಗೆ. ಅಕ್ರೋಟ್ಗೆ ಏನು ಹೇಳ್ತೀವಲ್ಲ ಸರ್ ನಾವು, ಅಕ್ರೋಟ್ ಈ ಬ್ರೈನ್ ತರಹ ಇರುತ್ತೆ. ಓಕೆ, ಡ್ರೈ ನಟ್ ಅದು ಕೂಡ. ಅದನ್ನ ಏನ್ ಹೇಳಿ, ಡ್ರೈ ಫ್ರೂಟಾ? ಡ್ರೈ ಫ್ರೂಟ್ ಅದು ಕೂಡ. ವಾಲ್ನಟ್ ನೋಡಿ, ಕರೆಕ್ಟ್ ವೇದವತಿ ಅವರು ಹೇಳಿದ್ರು, ವಾಲ್ನಟ್. ವಾಲ್ನಟ್ ಕರೆಕ್ಟ್ ಕರೆಕ್ಟ್, ವಾಲ್ನಟ್ ಅಂತ ಹೇಳ್ತಿಲ್ಲ, ಅದನ್ನ ಅಕ್ರೋಟ್ ಅಂತ ಹೇಳ್ತೀವಿ. ನೋಡಿ, ಇಂಗ್ಲಿಷ್ ಶಬ್ದಗಳು ಒಂದೊಂದ್ಸತಿ ಇದನ್ನ ಹೇಳುವಾಗ ಅದು ಬರಲ್ಲ, ಅದನ್ನ ಹೇಳುವಾಗ ಇದು ಬರಲ್ಲ. ಈ ವಾಲ್ನಟ್ ಅನ್ನ ಬಳಸೋದ್ರಿಂದಲೂ ಕೂಡ ಹೆಚ್ಚಾಗಿ ಹೃದಯದ ದೌರ್ಬಲ್ಯವನ್ನ ನಾವು ಕಡಿಮೆ ಮಾಡ್ಕೋಬಹುದು. ಹಾಗೇನೆ ಅನಾನಸ್ ಹಣ್ಣು ಕೂಡ ಅಷ್ಟೇನೆ. ಅನಾನಸ್ ಅನ್ನ ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ಸಾಕಷ್ಟು ಶಕ್ತಿ ಸಿಗುತ್ತೆ. ಮತ್ತೆ ಅನಾನಸ್ಸನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಒಂದು ಲೋಟಕ್ಕೆ ಹಾಕಿ ಕುದಿಯೋ ನೀರನ್ನ ಅದ್ರೊಳಗಡೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆ ನೀರನ್ನ, ಅದು ನೀರು ಕ್ಷಾರೀಯ ನೀರಾಗಿ ಪರಿವರ್ತನೆ ಆಗುತ್ತೆ. ಆ ನೀರನ್ನ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ನ ಕಣಗಳು ಕೂಡ ನಾಶವಾಗುತ್ತೆ ಅಂತೇಳಿ ಅದನ್ನ ಸ್ವತಃ ನಾನು ಅನುಭವಿಸಿದ್ದೀನಿ, ಉಪಯೋಗಿಸಿದ್ದೀನಿ. ಹಾಗೇನೆ ಗರ್ಭಿಣಿಯರು ಅನಾನಸ್ಸನ್ನ ಹೆಚ್ಚಾಗಿ ಬಳಸಬಾರದು. ಗರ್ಭಿಣಿಯರು ಅಂದ್ರೆ ಅದು ಪೂರ್ಣ ಹಣ್ಣಾಗಿದ್ರೆ ಸ್ವಲ್ಪ ಪ್ರಮಾಣ ಬಳಸ್ಬೋದು, ಕಾಯಿಯನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು. ಮತ್ತೆ ಖರ್ಜೂರವನ್ನ ಸೇವಿಸೋದ್ರಿಂದಲೂ ಕೂಡ ಹೃದಯದ ತೊಂದರೆ ಮತ್ತು ಅರ್ಬುದ ಅಂತ ಏನ್ ಹೇಳ್ತೀವಿ, ಏನು ಕ್ಯಾನ್ಸರ್ ಕಾಯಿಲೆ, ಇದನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ಯಾಲಕ್ಕಿಯನ್ನ ದಿನವೂ ಒಂದೆರಡು ಬೀಜಗಳನ್ನ ನಾವು ಊಟದ ನಂತರ ಸೇವನೆ ಮಾಡ್ತಾ ಇದ್ರೆ ಅತ್ಯಂತ ಉತ್ತಮ ಅಂತ ಹೇಳ್ತಾರೆ. ಇದಕ್ಕೆ ಇದು ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ರಾತ್ರಿ ಊಟ ಮಾಡಿ ಮಲಗುವ ಸಂದರ್ಭದಲ್ಲಿ ಒಂದು ಏಲಕ್ಕಿ ಕಾಯಿನಲ್ಲಿರ್ತಕ್ಕಂಥ ಅಷ್ಟು ಕಾಳುಗಳನ್ನ ಬಾಯಿಗೆ ಹಾಕೊಂಡು ಅದನ್ನ ಚೆನ್ನಾಗಿ ಜಗದು ಸ್ವಲ್ಪ ನೀರನ್ನ ಕುಡಿದು ಮಲಗಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನ ತಿಳಿಗೊಳಿಸುತ್ತೆ. ಯಾವಾಗ ಅದು ರಕ್ತ ತಿನ್ನಾಗತ್ತೆ, ರಕ್ತ ಸಂಚಾರಕ್ಕೆ ಯಾವುದೇ ರೀತಿಯ ಅಡಚಣೆ ಉಂಟಾಗೋದಿಲ್ಲ. ಅದಕ್ಕೆ ರಾತ್ರಿ ವೇಳೆ ಮಲಗುವಾಗ ಏಲಕ್ಕಿಯನ್ನು ತಿಂದು ಮಲಗೋದು, ಬೆಳಿಗ್ಗೆ ಎದ್ದ ತಕ್ಷಣ 1 ಅಥವಾ 2 ಲವಂಗವನ್ನ ಅಗೆದು ತಿಂದು ಅದರ ರಸವನ್ನ ಕುಡಿಯೋದು. ಈ 2 ವಸ್ತುಗಳು ಇಡೀ ದಿವಸ 24 ಗಂಟೆಗಳು ಕಾಲವೂ ಕೂಡ ನಮ್ಮ ರಕ್ತವನ್ನ ಶುದ್ಧಿ ಮಾಡಿ, ನಮ್ಮ ರಕ್ತವನ್ನ ಏನು ತೆಳುವು ಮಾಡಿ, ರಕ್ತ ಸಂಚಾರಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲದಂತೆ ಉಂಟು ಮಾಡ್ತಾ ಹೋಗುತ್ತೆ. ಹಾಗೇನೆ ಬಿಲ್ಪತ್ರೆಯನ್ನ ಅರೆದು ಶೋಧಿಸಿ ಕಲ್ಲು ಸಕ್ಕರೆ ಜೊತೆಯಲ್ಲಿ ಸೇರಿಸ್ಕೊಂಡು ಕುಡಿಯೋದ್ರಿಂದ ಬಹಳಷ್ಟು ಜನಕ್ಕೆ ಎದೆ ಉರಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಾವು ತಪ್ಪಿಸ್ಕೋಬಹುದು. ನಾವೆಲ್ಲ ಬಿಲ್ಪತ್ರೆ ಅಂತಂದ್ರೆ ಶಿವಲಿಂಗಕ್ಕೆ, ಶಿವನ ಪೂಜೆಗೆ ಮಾತ್ರ ಅರ್ಪಣೆ ಮಾಡೋದು ಅಂತ ಹೇಳ್ತೀವಿ. ಅದ ಅರ್ಪಣೆ ಮಾಡಿದ್ಮೇಲೆ ಕಿವಿಗೋ ಅಥವಾ ತಲೆಗೋ ಮುಡ್ಕೋತೀವಿ, ಇಲ್ಲ ಅಂತಂದ್ರೆ ಒಣಗದ ಮೇಲೆ ತೆಗೆದು ಆಚೆ ಬೀಸಾಕ್ತಿವಿ. ಇದು ಬಿಲ್ಪತ್ರೆ ಅದೊಂದು ದೊಡ್ಡ ಮಹಾ ಔಷಧಿ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮಗೆ ನಮ್ಮ ಯೋಗ ಕೇಂದ್ರಗಳಲ್ಲಿ ಈ ಒಂದು ಶಿವ ಪೂಜೆಯನ್ನ ಮಾಡಿದಾಗ ಬಿಲ್ಪತ್ರೆಯನ್ನ ಅಲ್ಲಿ ಅಭಿಷೇಕ ಏನ್ ಮಾಡ್ತಾರೆ, ಅರ್ಪಣೆ ಮಾಡ್ತಾರೆ, ಅದನ್ನ ಮತ್ತೆ ನಮ್ಗೆಲ್ರಿಗೂ ಪ್ರಸಾದದ ರೂಪದಲ್ಲಿ ಕೊಟ್ಟು ಅದನ್ನ ಜೇಬ್ಗೋ ಕಿವಿಗೋ ಹಾಕೋಬೇಡಿ, ಬಾಯಿಗೆ ಹಾಕೊಂಡು ತಿನ್ನಿ ಅಂತ ಹೇಳ್ತಾರೆ. ನಾವು ಅದನ್ನ ತಿಂತೇವೆ. ಆ ಎಲೆ ತುಂಬಾ ಔಷಧಿಯುಕ್ತವಾಗಿರ್ತಕ್ಕಂಥದ್ದು. ಸಕ್ಕರೆ ಕಾಯಿಲೆಯನ್ನ ಹೋಗ್ಲಾಡಿಸ್ಕೋಬಹುದು, ಮತ್ತೆ BP-ಯನ್ನ ನಾರ್ಮಲ್ ತಂದ್ಕೋಬಹುದು. ಬಿಲ್ಪತ್ರೆಯನ್ನ ಬಳಸೋದ್ರಿಂದ ಅನೇಕ ಲಾಭಗಳಿದಾವೆ ಅದು. ಮತ್ತೆ ಯಾರಿಗೆ ಅತಿಯಾದ ಹೆಚ್ಚು ಉಷ್ಣತೆ ಇದೆ ದೇಹದಲ್ಲಿ ಅಂತ ಹೇಳ್ಕೊಳ್ತಾರೆ, ಎಕ್ಸಸ್ ಆಫ್ ಹೀಟ್ ಅಂತ, ಆ ದೇಹವನ್ನ ಸಂಪೂರ್ಣವಾಗಿ ತಂಪುಗೊಳಿಸ್ಕೊಳ್ಳೋದಕ್ಕೂ ಕೂಡ ಇದು ತುಂಬಾ ಉಪಯುಕ್ತ.
ಹಾಗೆ ಒಂದೆಲಗ ಬ್ರಾಹ್ಮಿ ಅಂತ ಹೇಳ್ತೀವಿ. ಆ ಒಂದೆಲಗ ಕೂಡ ನಮ್ಮ ಹೃದಯದ ರೋಗವನ್ನ ಹೋಗಲಾಡಿಸೋದಕ್ಕೆ ಅತ್ಯಂತ ಉತ್ತಮವಾದದ್ದು. 10 ಒಂದೆಲಗ ಎಲೆ, 5 ಕಾಳು ಮೆಣಸು ಇವುಗಳನ್ನ ಅರೆದು ಬಿಟ್ಟು ಒಂದು ಲೋಟ ಮಜ್ಜಿಗೆಯಲ್ಲಿ ಸೇರಿಸ್ಕೊಂಡು ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಹೋದ್ರೆ, ಒಂದು 3 ತಿಂಗಳ ಕಾಲ ಮಾಡ್ತಾ ಹೋದ್ರೆ ಹೃದಯದ ದೌರ್ಬಲ್ಯ ಸಂಪೂರ್ಣವಾಗಿ ಗುಣವಾಗುತ್ತೆ. ಹಾಗೆ ಇನ್ನು ಹಣ್ಣುಗಳು ಮತ್ತು ಆಹಾರಗಳಲ್ಲಿ ದ್ರಾಕ್ಷಿ ಹಣ್ಣು, ನಿಂಬೆಹಣ್ಣು, ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಇವುಗಳನ್ನು ಹೆಚ್ಚಾಗಿ ನಾವು ಸೇವನೆ ಮಾಡಿದ್ರೆ ನಮ್ಮ ಹೃದಯ ಶಕ್ತಿಯುತವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಹಾಗೇನೆ ತಾವರೆ ಹೂವನ್ನ ನೆರಳಿನಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು 1-2 ಬಾರಿ ಕಷಾಯ ಮಾಡಿ ಕುಡಿತಾ ಹೋದ್ರೆ ಹೃದಯದ ಆರೋಗ್ಯ ಜೊತೆಗೆ ಹೃದಯದ ಸ್ನಾಯುಗಳು ಗಟ್ಟಿಯಾಗ್ತಾ ಹೋಗ್ತವೆ. ಹಾಗೇನೆ ಅದರಲ್ಲಿಯೂ ವಿಶೇಷವಾಗಿ ಬಿಳಿ ತಾವರೆ ಹೂಗಳಿದಾವಲ್ಲ, ಅವುಗಳನ್ನ ನೀರಿನಲ್ಲಿ ಕುದಿಸಿ ಶೋಧಿಸಿದ ನಂತರ ಹಾಲನ್ನ ಬೆರೆಸಿ ಕುಡಿಯೋದ್ರಿಂದ ಹೃದಯದ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೇನೆ ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರು ದೀರ್ಘಕಾಲ ಪ್ರತಿದಿನ 1-2 ಬೆಳ್ಳುಳ್ಳಿ ಎಸಳುಗಳನ್ನ ಅಗದು ತಿಂದು ನೀರು ಕುಡಿಯೋದು. ಇದು ಸ್ವಲ್ಪ ಕಷ್ಟ, ಯಾಕಂದ್ರೆ ತುಂಬಾ ಘಾಟು ಇರುತ್ತೆ. ಹಾಗಾಗಿ ಬಹಳಷ್ಟು ಜನ ಸಾಂಬಾರ್ನಲ್ಲಿ ಹಾಕಿದ ಪದಾರ್ಥ ಆ ಬೆಳ್ಳುಳ್ಳಿ ಬೇಳೆಯನ್ನೇ ತೆಗೆದಾಕ್ಬಿಡ್ತಾರೆ. ಎಣ್ಣೆಯಲ್ಲಿ ಬೆಂದಿರುತ್ತೆ, ಅದನ್ನೇ ತಿನ್ನೋದಿಲ್ಲ. ಇನ್ನು ಹಸಿದು ತಿನ್ನಿ ಅಂತಂದ್ರೆ ಬಹಳ ಕಷ್ಟ. ಆದ್ರೂ ಯಾರಿಗೆ ಹೃದಯದ ತೊಂದರೆ ಇದೆ ಅಂತವ್ರು ಪ್ರತಿನಿತ್ಯವೂ ಕೂಡ 2 ಬೆಳ್ಳುಳ್ಳಿ ಎಸಳುಗಳನ್ನ ಆ ಸಿಪ್ಪೆ ತೆಗೆದ್ಬಿಟ್ಟು ಅಗದು ತಿಂದು ಅದನ್ನ ನೀರು ಕುಡಿಯೋದು. ಹಾಗೆ ಲವಂಗದ ಚೂರ್ಣವನ್ನ, ಅಂದ್ರೆ ಲವಂಗವನ್ನ ಪುಡಿ ಮಾಡಿ ಅದಕ್ಕೆ ಜೇನುತುಪ್ಪವನ್ನ ಸೇರಿಸ್ಕೊಂಡು ಅದನ್ನ ಸೇವನೆ ಮಾಡೋದು ಕೂಡ ಒಳ್ಳೆಯದು. ಹಾಗೆ ನಿತ್ಯ ಕೊತ್ತಂಬರಿ ಅಂದ್ರೆ ಧನಿಯಾ ಅಂತ ಏನ್ ಹೇಳ್ತೀವಿ, ಅದರ ಪುಡಿಗೆ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನ ಸೇರಿಸಿ ನೀರಿನಲ್ಲಿ ಕಲಸಿ ಸೇವನೆ ಮಾಡೋದ್ರಿಂದಲೂ ಕೂಡ ಹೃದಯ ದೌರ್ಬಲ್ಯ ಕಡಿಮೆ ಆಗುತ್ತೆ ಅಂತ ಹೇಳಿ. ಹಾಗೇನೆ ಜೊತೆಗೆ ಈ ನಾವು ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು ಶವಾಸನವನ್ನ ಮಾಡ್ತೀವಿ, ಅಮೃತಾಸನ ಅಂತ ಹೇಳ್ತೀವಿ ಅಥವಾ ಶಾಂತಿ ಆಸನ ಅಂತ ಹೇಳ್ತೀವಿ ಆಸನಾಭ್ಯಾಸದ ಅಂತಿಮದಲ್ಲಿ. ಇಲ್ಲಿ ಇದನ್ನ ಮಾಡುವಾಗ ದೀರ್ಘ ಶ್ವಾಸ ನಿಶ್ವಾಸವನ್ನ ಮಾಡೋದ್ರಿಂದ ಹೃದಯದ ದೌರ್ಬಲ್ಯ ನಿವಾರಣೆ ಆಗುತ್ತೆ. ಅಂದ್ರೆ ಯೋಗಾಭ್ಯಾಸ ಮಾಡೋರು ಮಾತ್ರ ಮಾಡ್ಬೇಕೆ ಶವಾಸನವನ್ನ, ಮಿಕ್ಕವ್ರು ಮಾಡಬಾರ್ದೆ ಆ ತರದ್ದೇನಿಲ್ಲ. ಶಾಂತವಾಗಿ ಮಲಗ್ತೀವಲ್ಲ, ಮಲಗಿದ ಸಂದರ್ಭದಲ್ಲಿ ಅಂಗಾತ ಮಲಕೊಂಡು ದೇಹವನ್ನ ಸಂಪೂರ್ಣ ವಿಶ್ರಾಂತಿಗೊಳಿಸಿ ಇಡೀ ದೇಹದ ಅಂಗಾಂಗಗಳನ್ನ ಸ್ಕ್ಯಾನ್ ಮಾಡ್ಕೊಳ್ತಾ ಮೆಂಟಲಿ ಹೃದಯದ ಭಾಗಕ್ಕೆ ಬಂದಾಗ ಡೀಪ್ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್ ಇದನ್ನ ಮಾಡ್ತಾ ಹೋಗೋದ್ರಿಂದ ಆ ಹೃದಯದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ದೌರ್ಬಲ್ಯಗಳನ್ನ ನಿವಾರಣೆ ಮಾಡ್ಕೋಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಮುದ್ರೆಗಳಲ್ಲಿ ನಾವು ಹೃದಯದ ರೋಗದ ನಿವಾರಣೆಗೆ ನೋಡಿ ಆಕಾಶ ಮುದ್ರೆ ಅಂತ ಹೇಳ್ತೀವಿ. ಹೆಬ್ಬೆರಳಿನ ತುದಿ ಮತ್ತು ಮಧ್ಯದ ಬೆರಳಿನ ತುದಿ ಈ ಮುದ್ರೆಯನ್ನ ಸೇರಿಸ್ಕೊಂಡು ನೋಡಿ, ಹೀಗೆ ಈ ಮುದ್ರೆಯನ್ನು ಮಾಡೋದ್ರಿಂದಲೂ ಕೂಡ ನಾವು ಈ ಹೃದಯದ ದೌರ್ಬಲ್ಯವನ್ನ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬಹುದು. ಇನ್ನು ಮೆಮರಿ ಪವರ್, ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ನಮಗೆ ತುಂಬಾ ಮೆಮರಿ ಲಾಸ್ ಆಗುತ್ತೆ, ಮರೆವಿನ ಕಾಯಿಲೆ ಅಂತೇಳಿ. ಆದ್ರೆ ನನ್ನ ಪ್ರಕಾರ ಮರೆವು ಅಂತಕ್ಕಂಥದ್ದು ಒಂದು ದೊಡ್ಡ ದಿವ್ಯ ಔಷಧಿ.
ನಮ್ಮ ವಯಸ್ಸಿನವರಿಗೆ ಆ ಭಗವಂತನೇ ಕೊಟ್ಟಿರ್ತಕ್ಕಂತಹ ದಿವ್ಯೌಷಧಿ ಮರೆವು ಅಂತಕ್ಕಂಥದ್ದು. ಆದ್ರೆ ವಿದ್ಯಾರ್ಥಿಗಳ ಪಾಲಿಗೆ ಅದೊಂದು ಶತ್ರು. ನಮಗೆ ಹೇಗೆ ಅಮೃತ, ಅವ್ರಿಗೆ ಹೇಗೆ ಶತ್ರು ಅಂತ ಹೇಳಿದ್ರೆ, ನಮಗೆ ಈ ವಯಸ್ಸಿನಲ್ಲಿ ಬೇಡವಾದ ಆಲೋಚನೆಗಳು, ಕಷ್ಟ, ನಷ್ಟಗಳು, ಸಂಕಟಗಳು, ದುಃಖ ದುಮ್ಮಾನಗಳು, ನಾವು ಎಷ್ಟೇ ಸರಿಯಾಗಿದ್ರು ಕೂಡ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥವ್ರು, ಸಂಬಂಧಿಗಳು, ಮಕ್ಕಳು, ಇವ್ರು ಕೊಡ್ತಕ್ಕಂತಹ ಕೆಲವು ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮವನ್ನ ಬೀರ್ತವೆ. ಏನಾದ್ರೂ ನಮ್ಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿ ಇದ್ಬಿಟ್ಟಿದ್ರೆ ಆ ನೆನಪಿನಲ್ಲೇನೆ ಕೊರಗಿ ಕೊರಗಿ ಹುಚ್ಚರಾಗ್ಬಿಡ್ತಾ ಇದ್ವಿ, ಇಲ್ಲ ಸತ್ತೋಗ್ಬಿಡ್ತಾ ಇದ್ವಿ, ಅನೇಕ ಕಾಯಿಲೆಗಳಿಗೆ ಗುರಿಯಾಗ್ಬಿಡ್ತಾ ಇದ್ವಿ. ಆದ್ರೆ ನೋಡಿ, ಭಗವಂತ ನಮಗೆ ಒಂದು ದಿವ್ಯೌಷಧಿಯನ್ನಾಗಿ ಕೊಟ್ಟಿದ್ದಾನೆ ಮರೆವು ಅಂತಕ್ಕಂಥದ್ದನ್ನ. ಒಂದಿನ ಅಥವಾ 2 ದಿವಸ ನೆನಪಿನಲ್ಲಿ ಇರುತ್ತೆ, ಮತ್ತೆ ಅದು ಮರ್ತ ಹೋಗುತ್ತೆ, ಮತ್ತೆ ಎಂದಿನಂತೆ ಆಗ್ತೀವಿ. ಆದ್ರಿಂದ ಮರೆವನ್ನ ನಾವು ಯಾವತ್ತು ಶತ್ರು ಅಂತ ತಿಳ್ಕೋಬಾರದು. 45-50 ವರ್ಷಗಳನ್ನ ದಾಟಿದಂಥವ್ರು. ಆದ್ರೆ ವಿದ್ಯಾರ್ಥಿಗಳಿಗೆ ಅದು ಶತ್ರು. ಯಾಕೆ ಅಂತ ಹೇಳಿದ್ರೆ ಅವರು ಅಭ್ಯಾಸವನ್ನ ಮಾಡ್ಬೇಕು, ಅವರಿಗೆ ನೆನಪಿನ ಶಕ್ತಿ ತುಂಬಾ ಚೆನ್ನಾಗಿರ್ಲೇಬೇಕು. ಅದಕ್ಕೆ ನಾವು ಆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಾವು ಆ ಓಪನ್ ಐಸ್ ಮೆಡಿಟೇಷನ್ ಟೆಕ್ನಿಕ್ ಅನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ಏನೇನನ್ನ ಸೇರಿಸ್ಕೊಂಡ್ರೆ ನಾವು ಈ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ಮಾವಿನ ಹಣ್ಣಿನ ಜೊತೆಯಲ್ಲಿ ಜೇನುತುಪ್ಪವನ್ನ ಸೇರಿಸ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ನೆನಪಿನ ಶಕ್ತಿ ಉತ್ತಮವಾಗುತ್ತೆ ಅಂತ. ಮತ್ತೆ ಪ್ರತಿನಿತ್ಯವೂ ಕೂಡ ಈ ಸೇಬು, ಆಪಲ್ ಅನ್ನ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ. ಆದ್ರೆ ಇದು ಕೆಲವು ಸೀಸನ್ ನಲ್ಲಿ ಕೈಗೆಟುಕುತ್ತೆ, ಇನ್ನು ಕೆಲವು ಸೀಸನ್ ನಲ್ಲಿ ಎಲ್ರಿಗೂ ಕೈಗೆಟ್ಕೋದಿಲ್ಲ. ಬಹುಶಃ ಯಾರು ಅಫಿಷಿಯಲ್ಸ್ ಆಗಿರ್ತಾರೆ, ಮತ್ತೆ ಸ್ವಲ್ಪ ಆರ್ಥಿಕವಾಗಿ ಎಕನಾಮಿಕಲಿ ಫೈನಾನ್ಷಿಯಲಿ ಯಾರು ಸ್ವಲ್ಪ ಸ್ಟ್ರೆಂತ್ ಆಗಿರ್ತಾರೆ ಅಂತವ್ರು ಬಳಸ್ತಕ್ಕಂಥದ್ದು ಈ ಹಣ್ಣು. ಮತ್ತೆ ಆಸ್ಪತ್ರೆ ಹಣ್ಣು ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಯಾರಾದ್ರೂ ಪೇಷಂಟ್ ಇದ್ರೆ ಆಸ್ಪತ್ರೆಗಳಲ್ಲಿ ಅವ್ರನ್ನ ನೋಡಕ್ ಹೋಗ್ಬೇಕಾರೆ ಬರೀ ಕೈನಲ್ಲಿ ಹೋಗೋದಿಲ್ಲ, ಅಲ್ಲಿಗೆ ತಕೊಂಡು ಹೋಗ್ತಾರೆ ಈ ಹಣ್ಣನ್ನ. ಆರೋಗ್ಯವಾಗಿ ಚೆನ್ನಾಗಿರೋರ್ಗೆ ಯಾರಿಗೂ ಈ ಆಪಲ್ ತಕೊಂಡೋಗಿ ಕೊಡೋದಿಲ್ಲ, ಬಹಳ ಅಪರೂಪ. ಬಾಳೆಹಣ್ಣು ತಕೊಂಡೋಗಿ ಕೊಡ್ತಾರೆ, ದ್ರಾಕ್ಷಿ ಬೇಕಾದ್ ತಕೊಂಡೋಗಿ ಕೊಡ್ತಾರೆ. ಆದ್ರಿಂದ ಈ ಹಣ್ಣನ್ನ ಪ್ರತಿನಿತ್ಯವೂ ಕೂಡ ಒಂದು ಆಪಲ್ನ ತಿನ್ನೋದ್ರಿಂದ ನಾವು ಈ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಒಂದು ಎಚ್ಚರಿಕೆ ಇರ್ಬೇಕಿಲ್ಲಿ. ಆಪಲ್ನ ತಿನ್ನುವಾಗ ವೈದ್ಯರು ಹೇಳ್ತಾರೆ ಸಿಪ್ಪೆ ಸಹಿತ ತಿನ್ನಿ ಅಂತ. ಒಂದು ಆಪಲ್ನ ನಾವೇನಾದ್ರು ಸಿಪ್ಪೆ ಸಹಿತ ತಿಂದಿದ್ದೆ ಆದ್ರೆ ಕನಿಷ್ಠ 1.5-2 ಗ್ರಾಂ ಮೇಣವನ್ನ, ವ್ಯಾಕ್ಸ್ ಅನ್ನ ನಾವು ನಮ್ಮ ದೇಹಕ್ಕೆ ಸೇರಿಸ್ತಾ ಇದ್ದೀವಿ ಅಂತ ತಿಳ್ಕೊಬೇಕಾಗುತ್ತೆ. ಯಾಕೆಂದ್ರೆ ಆ ಆಪಲ್ನ ಮೇಲೆ ವ್ಯಾಕ್ಸ್ ಅನ್ನ ಅಪ್ಲೈ ಮಾಡಿರ್ತಾರೆ, ಅದು ಕಾಯ ಆಗಿ ಆದಾಗ್ಲೇ ಶುರು ಮಾಡ್ತಾರೆ. ಅದನ್ನ ಹೇಗೆ ನಾವು ಕಂಡುಹಿಡಿಬೇಕು ಅಂತಂದ್ರೆ, ಹರಿತವಾಗಿರೋ ಚಾಕನ್ನ ತಕೊಂಡು ಸುಮ್ನೆ ಆ ಹಣ್ಣಿನ ಮೇಲೆ ಸುಮ್ನೆ ಹಿಂಗೆ ಹೊರದ್ರೆ ಬಿಳಿ ಬಣ್ಣದ ವ್ಯಾಕ್ಸ್ ಈಚೆ ಬರುತ್ತೆ. ಅದನ್ನ ತಿನ್ಬೇಕು, ಸಿಪ್ಪೆ ಸಹಿತ ತಿನ್ಬೇಕು ಅಂದ್ರೆ ಒಮ್ಮೆ ಕುದಿಯೋ ನೀರಿನಲ್ಲಿ ಅದ್ದಿ ತೆಗೆದು ಆ ಸಿಪ್ಪೆನ ಚೆನ್ನಾಗಿ ಬಟ್ಟೆಯಲ್ಲಿ ಒತ್ತಿ ಉಜ್ಜಿ ಆ ನಂತರ ಹಣ್ಣನ್ನ ಸೇವನೆ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಸಿಪ್ಪೆಯನ್ನ ಒರೆದು ಬಿಟ್ಟು ತಿಂದ್ರು ತಪ್ಪೇನಿಲ್ಲ. ಹಾಗೇನೆ 1 ಟೀ ಚಮಚ ಕೊತ್ತಂಬರಿ ಸೊಪ್ಪಿನ ರಸವನ್ನ ಅಷ್ಟೇ ಪ್ರಮಾಣದ ಜೇನುತುಪ್ಪವನ್ನ ಸೇರಿಸ್ಕೊಂಡು ಕುಡಿಯೋದ್ರಿಂದಲೂ ಕೂಡ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ. ನೋಡಿ, ಬಹಳ ಸರಳವಾದದ್ದು ಇದು, ಎಲ್ರಿಗೂ ಕೈಗೆಟುಕುವಂತದ್ದು. ಯಾವುದು? ಕೊತ್ತಂಬರಿ ಸೊಪ್ಪಿನ ರಸ ಮತ್ತೆ ಜೇನುತುಪ್ಪ. ಹಾಗೆ ನೆನೆಸಿದ ಉದ್ದಿನ ಬೇಳೆಯನ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನ ಸೇವನೆ ಮಾಡೋದ್ರಿಂದಲೂ ಕೂಡ ನಮಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ರಾತ್ರಿ ಹೊತ್ತು ಗೋಡಂಬಿ ಮತ್ತು ಬಾದಾಮಿಯನ್ನ ನೆನೆಸಿಟ್ಟಿದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಅಗದು ತಿನ್ನೋದ್ರಿಂದಲೂ ಕೂಡ ನೆನಪಿನ ಶಕ್ತಿ ಹೆಚ್ಚುತ್ತೆ. ಹಾಗೆ ಸಮ ಪ್ರಮಾಣದಲ್ಲಿ ಮಾವಿನ ಹಣ್ಣಿನ ರಸ, ಹಾಲು ಮತ್ತು 1 ಚಮಚ ಜೇನುತುಪ್ಪ
ಇವು ಮೂರನ್ನು ಸೇರಿಸಿ ಕುಡಿಯೋದ್ರಿಂದ ಈ ಒಂದು ಮರೆವಿನ ಕಾಯಿಲೆಯನ್ನು ದೂರ ಮಾಡ್ಕೋಬಹುದು. ನೋಡಿ, ಬಹಳ ಸರಳವಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬಾ ಇಷ್ಟ ಆಗತ್ತೆ. ಜೇನು ತುಂಬಾ ಮಧುರವಾಗಿರುತ್ತೆ, ಹಾಲು ಮತ್ತೆ ಮಾವಿನ ಹಣ್ಣಿನ ರಸ. ಯಾಕೆ ಈಗ ಸೀಸನ್ ಇದೆ, ಈ ಸೀಸನ್ ನಲ್ಲಿ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಇದನ್ನ ಬಿಟ್ರೆ ಇನ್ ಮತ್ತೆ ನಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಈ ಮಾವಿನ ಹಣ್ಣನ್ನ ತಗೊಂಡು ಅದರ ರಸವನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಮತ್ತೆ ಸ್ವಲ್ಪ ಜೇವಿನ ತುಪ್ಪ ಇದನ್ನ ಸೇರಿಸ್ಕೊಂಡು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಹಾಗೇನೆ ನಮ್ಮ ಮನೆಗಳಲ್ಲಿ ಆಹಾರಕ್ಕೆ ಬಳಸ್ತಕ್ಕಂತಹ ಮಸಾಲೆ ಪದಾರ್ಥಗಳಲ್ಲಿ ಚಕ್ಕೆ ಅಂತ ಹೇಳ್ತೀವಿ, ಅದನ್ನ ವಿಜ್ಞಾನದ ಭಾಷೆಯಲ್ಲಿ ದಾಲ್ಚಿನ್ನಿ ಅಂತ ಹೇಳ್ತೀವಿ. ಇದರ ಚೂರ್ಣವನ್ನ ಜೇನಿನ ಜೊತೆಯಲ್ಲಿ, ಜೇನುತುಪ್ಪದ ಜೊತೆಯಲ್ಲಿ ಸೇರಿಸ್ಕೊಂಡು ಅದನ್ನ ಸೇವನೆ ಮಾಡೋದ್ರಿಂದಲೂ ಕೂಡ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು. ಹಾಗೆ ಒಂದು ಚಿಟಿಕೆ ಯಾಲಕ್ಕಿ ಪುಡಿಯನ್ನ ಮತ್ತು ಜೇನನ್ನ ಹಾಲಿನ ಜೊತೆಯಲ್ಲಿ ಸೇರಿಸ್ಕೊಂಡು ಸೇವನೆ ಮಾಡೋದು ಕೂಡ ಅತ್ಯಂತ ಉತ್ತಮ. ನೋಡಿ, ನಮ್ಮ ಆಹಾರಗಳಲ್ಲಿ ಈ ಕೀರು ಅಂತ ಮಾಡ್ತೀವಿ, ಹಾಲ್ ಕೀರು ಮತ್ತೆ ಪಾಯಸ ಇವುಗಳನ್ನ ಮಾಡ್ತೀವಿ, ಯಾಲಕ್ಕಿಯನ್ನು ಸೇರಿಸ್ತೀವಿ, ಹಾಲನ್ನು ಸೇರಿಸಿರ್ತೀವಿ, ಅದಕ್ಕೆ ಜೇನು ಒಂದು ಸೇರಿಸಿರೋದಿಲ್ಲ. ಆದ್ರಿಂದ ಈ ಆಹಾರಗಳೆಲ್ಲವೂ ಕೂಡ ನಮಗೆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ತಕ್ಕಂಥವು. ಹಾಗೇನೆ ನಾವು ಆಹಾರದಲ್ಲಿ ಕುಂಬಳಕಾಯಿ, ನೋಡಿ ಇದನ್ನ ನಾವು ಹೆಚ್ಚು ಬಳಸೋದಿಲ್ಲ, ಆದ್ರೆ ಆರೋಗ್ಯಕ್ಕೆ ತುಂಬಾ ಶಕ್ತಿಯನ್ನು ಕೊಡ್ತಕ್ಕಂಥವು. ಹಾಗಾಗಿ ನಾವು ಕುಂಬಳಕಾಯಿಯನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ನೆನಪಿನ ಶಕ್ತಿ ಮತ್ತು ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಅದರಲ್ಲೂ ಕೂಷ್ಮಾಂಡ ಅಂತ ಏನ್ ಹೇಳ್ತೀವಿ, ಬೂದುಗುಂಬಳಕಾಯಿ, ಈ ಬೂದುಗುಂಬಳದಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮತ್ತೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟದ್ದು, ಮತ್ತೆ ಮೆದುಳಿನ ಕಾಯಿಲೆ, ಹೃದಯದ ಕಾಯಿಲೆ, ಮತ್ತೆ ಎಸಿಡಿಟಿ ಅಂತ ಏನ್ ಹೇಳ್ತೀವಿ, ಗ್ಯಾಸ್ ಟ್ರಬಲ್, ಇದೆಲ್ಲದಕ್ಕೂ ಅತ್ಯಂತ ಅದ್ಭುತವಾದಂತಹ ಇದು ಯಾವುದು ಈ ಕೂಷ್ಮಾಂಡದ ರಸದಲ್ಲಿ ಇದೆ. ಆದ್ರಿಂದ ನಾವು ಇಂಥದ್ದನ್ನ, ಈ ಕೂಷ್ಮಾಂಡ ಬೂದುಗುಂಬಳಕಾಯಿಯನ್ನ ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ಅಪಾರವಾದಂತಹ ಒಂದು ಉಪಯೋಗಗಳು ಇದಾವೆ. ಹಾಗೇನೆ ನಾವು ಅಡಿಗೆ ಮಾಡುವಾಗ ಈ ಚಟ್ನಿಯನ್ನ ಮಾಡ್ತಾರೆ, ರೊಟ್ಟಿ, ದೋಸೆ, ಇಡ್ಲಿ ಇವುಗಳನ್ನ ಮಾಡುವಾಗ ಈ ಚಟ್ನಿಯಲ್ಲಿ ಸ್ವಲ್ಪ ಹಸಿ ಶುಂಠಿಯನ್ನ ಸೇರಿಸ್ಕೊಂಡು ಚಟ್ನಿಯನ್ನ ಮಾಡುವಾಗ ಹಸಿ ಶುಂಠಿಯನ್ನ ಸ್ವಲ್ಪ ಸೇರಿಸ್ಕೊಂಡು ಅದನ್ನ ಉಪಯೋಗ ಮಾಡಿದ್ರೆ ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಇದಿಷ್ಟು ನಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇರ್ತಕ್ಕಂಥವು. ಇನ್ನು ನಾವು ಈ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ವೃಕ್ಷಾಸನ ಅಂತ ಹೇಳ್ತೀವಿ. ಅಂದ್ರೆ ಒಂಟಿ ಕಾಲಿನಲ್ಲಿ ನಿಂತು ಎರಡೂ ಕೈಗಳನ್ನ ಮೇಲೆ ತೆಗೆದುಕೊಂಡೋಗಿ ನಿಂತ್ಕೊಳ್ಳುವಂತದ್ದು. ಇದನ್ನ ನಾವು ಗೋಡೆ ಸಪೋರ್ಟ್ ತಗೊಂಡು ಕೂಡ ಮಾಡಬಹುದು. ಇಲ್ಲ ಮಕ್ಕಳು ಮಾಮೂಲಿ ಓಪನ್ ಫೀಲ್ಡ್ ಅಲ್ಲೇನೆ ಆರಾಮಾಗಿ ಅವರು ಅಭ್ಯಾಸ ಮಾಡಿದ್ರೆ ಕೆಲವು ನಿಮಿಷಗಳ ಕಾಲ ಅಭ್ಯಾಸ ಮಾಡ್ಬೋದು. ಇದನ್ನ ಮಾಡಿದಷ್ಟು ನಮ್ಮ ಮೆದುಳಿನ ಶಕ್ತಿ ಹೆಚ್ಚತ್ತೆ, ಮೆದುಳಿನ ಕಡೆಗೆ ಏನು ಊರ್ಧ್ವಮುಖವಾಗಿ ರಕ್ತ ಸಂಚಾರ ಆಗುತ್ತೆ, ಆ ಮೂಲಕ ರೇಟ್ ಆಫ್ ಆಕ್ಸಿಜನ್ ಬ್ರೈನ್ಗೆ ಜಾಸ್ತಿ ಆಗುತ್ತೆ. ಆದ್ರಿಂದ ಮೆದುಳಿನಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ದೋಷಗಳನ್ನ ಹೋಗಲಾಡಿಸ್ಕೊಂಡು ನಾವು ಆ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು. ಹಾಗೇನೆ ಷಣ್ಮುಖಿ ಮುದ್ರೆಯನ್ನು ಮಾಡಿಕೊಂಡು ಭ್ರಾಮರಿ ಪ್ರಾಣಾಯಾಮವನ್ನ ಮಾಡೋದು. ನೋಡಿ, ಷಣ್ಮುಖಿ ಮುದ್ರೆ ಅಂದ್ರೆ ಹಿಂದೆ ಎಲ್ಲ ನಮ್ಮ ರಂಗನಾಥ್ ಸರ್ ಅವರು ತೋರಿಸಿದ್ದಾರೆ. ಕಿವಿಯ ಈ ಹಾಲೆಗೆ ನೋಡಿ ಹೆಬ್ಬೆರಳಿಂದ ಒತ್ತೋದು, ಆಮೇಲೆ ತೋರ್ ಬೆರಳು ಕಣ್ರೆಪ್ಪೆ ಮೇಲೆ, ಮಧ್ಯದ ಬೆರಳು ಇಲ್ಲಿ ಈ ಮೂಗಿನ ಮೇಲೆ, ಉಂಗುರದ ಬೆರಳು ಮೇಲ್ತುಟಿಯ ಮೇಲೆ, ಕಿರು ಬೆರಳು ಕೆಳ ತುಟಿಯ ಮೇಲೆ, ಹೀಗೆ ಎರಡೂ ಕಡೆ ಈ ರೀತಿ ಇಟ್ಕೊಂಡು
ದೀರ್ಘವಾಗಿ ಶ್ವಾಸ ತಗೊಂಡು ಮಕಾರವನ್ನ ಉಚ್ಚಾರಣೆ ಮಾಡೋದು. ದೀರ್ಘ ಶ್ವಾಸ ತಗೊಂಡು ಈ ರೀತಿಯ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ಭ್ರಾಮರಿ ಪ್ರಾಣಾಯಾಮವನ್ನ ಮಾಡುವುದರಿಂದಲೂ ಕೂಡ ನಾವು ಹೆಚ್ಚಾಗಿ ಈ ಮೆದುಳಿನಲ್ಲಿರ್ತಕ್ಕಂಥ ದೋಷವನ್ನು ಹೋಗಲಾಡಿಸ್ಕೊಂಡು ರಕ್ತ ಶುದ್ಧಿಯನ್ನ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ಹಾಗೇನೆ ರಕ್ತ ಶುದ್ಧಿ ಆಗ್ಬೇಕು ನಮ್ಮ ದೇಹದಲ್ಲಿ. ಇದು ಒಂದು ದೊಡ್ಡ ಸಮಸ್ಯೆ. ಬಹಳಷ್ಟು ಜನಕ್ಕೆ ಬ್ಲಡ್ ಪ್ಯೂರಿಫಿಕೇಶನ್ ಬಹಳ ಕಡಿಮೆ ಆಗ್ಬಿಡುತ್ತೆ. ಆವಾಗ ಅವರ ರಕ್ತದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗತ್ತೆ. ಇದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಅಗಸೆ ಬೀಜದ ಚೂರ್ಣ, ಅಂದ್ರೆ ಅಗಸೆ ಬೀಜವನ್ನ ಪೌಡರ್ ಮಾಡಿಕೊಂಡು ಜೇನುತುಪ್ಪದ ಜೊತೆಯಲ್ಲಿ ಸೇರಿಸ್ಕೊಂಡು ಅದನ್ನ ಸ್ವೀಕಾರ ಮಾಡೋದ್ರಿಂದ ನಮ್ಮಲ್ಲಿ ಈ ಒಂದು ರಕ್ತ ಶುದ್ಧಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ಕೋಬಹುದು, ಬ್ಲಡ್ ಪ್ಯೂರಿಫಿಕೇಶನ್. ಹಾಗೇನೆ ಹಸಿ ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮತ್ತು ಜೇನುತುಪ್ಪ ಇವೆರಡನ್ನು, ಅಂದ್ರೆ ಹಸಿ ಮೆಂತ್ಯ ಸೊಪ್ಪನ್ನ ಅದರ ರಸ ತಗೊಳ್ಳೋದು, ನುಗ್ಗೆ ಸೊಪ್ಪಿನ ರಸವನ್ನ ತಗೊಳ್ಳೋದು, ಜೇನುತುಪ್ಪವನ್ನ ಸೇರಿಸ್ಕೊಂಡು ಅದನ್ನ ಉಪಯೋಗ ಮಾಡೋದು. ಹಾಗೆ ಖರ್ಜೂರವನ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಹೋದ್ರೂ ಕೂಡ ರಕ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಇಲ್ಲಿ ರಕ್ತ ಶುದ್ಧಿ ಮಾಡ್ಬೇಕಾದ್ರೆ ಜೇನುತುಪ್ಪವನ್ನ ನಮ್ಮ ದೇಹಕ್ಕೆ ಆಹಾರಗಳಲ್ಲಿ ಔಷಧಿಯಾಗಿ ಜೇನುತುಪ್ಪವನ್ನ ಹೆಚ್ಚಾಗಿ ನಾವು ಬಳಸ್ಬೇಕಾಗತ್ತೆ. ಆದ್ರೆ ಜೇನುತುಪ್ಪ ಉತ್ತಮವಾಗಿರ್ಬೇಕು. ಯಾಕೆಂದ್ರೆ ಇತ್ತೀಚೆಗೆ ಸಾಕಷ್ಟು ಕಲಬೆರಕೆ ಜೇನುತುಪ್ಪವನ್ನೇ ನಾವು ನೋಡ್ತೀವಿ. ಇಲ್ಲಿ ಯಾರು ನನಗೆ ಮೆಸೇಜ್ ಹಾಕಿದ್ರು, ನಮ್ ಕಡೆ ಉತ್ತಮವಾದಂತಹ ಜೇನುತುಪ್ಪ ಸಿಗತ್ತೆ, ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ ಅಂತ ಮೆಸೇಜ್ ಹಾಕಿದ್ರು. ಈಗ ಆಮೇಲಿಂದ ಅವರು ಅವರ ಸರದಿ ಬಂದಾಗ ಅವರ ಅನುಭವವನ್ನ ಹೇಳ್ಕೊಳ್ಳುವಾಗ ತಾವು ಪ್ರಶ್ನೋತ್ತರದ ವೇಳೆಯಲ್ಲಿ ನಿಮ್ಮ ವಿಳಾಸ ಇದನ್ನ ಕೊಟ್ಟು ನಮಗೆ ಅದನ್ನ ಕಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಹಾಗೇನೆ ನಮ್ಗೆ ಸುಲಭವಾಗಿ ಲಭ್ಯವಾಗ್ತಕ್ಕಂತಹ ಕರ್ಬೂಜದ ಹಣ್ಣನ್ನು ಸೇವನೆ ಮಾಡೋದ್ರಿಂದಲೂ ಕೂಡ ರಕ್ತ ಶುದ್ಧಿಯನ್ನ ಮಾಡ್ಕೋಬಹುದು. ಹಾಗೆ ಮೂಸಂಬಿ ಹಣ್ಣಿನ ರಸವನ್ನ ಸೇವನೆ ಮಾಡೋದು, ಆಮೇಲೆ ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಮತ್ತು ಸಕ್ಕರೆಯನ್ನ ಬೆರೆಸ್ಕೊಂಡು ಮಕ್ಕಳಿಗೆ ಕುಡಿಸೋದ್ರಿಂದ ಮಕ್ಕಳಲ್ಲಿ ರಕ್ತ ಶುದ್ಧಿ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೇನೆ ಅರಳಿ ಮರದ ಚಿಗುರೆಲೆಗಳು ನೋಡಿ, ನಮ್ಮಷ್ಟು ಬಹಳಷ್ಟು ವಿಚಾರಗಳು ನಮ್ಗೆ ಎಷ್ಟೋ ಗೊತ್ತೇ ಇರೋದಿಲ್ಲ. ಅರಳಿ ಮರ ಅದೊಂದು ಕಲ್ಪವೃಕ್ಷ ಇದ್ದ ಹಾಗೆ. ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಆದ್ರೆ ಅರಳಿ ಮರ ನಮಗೆ ಅತ್ಯಂತ ಹೆಚ್ಚಾಗಿ ಆಮ್ಲಜನಕವನ್ನು ಉತ್ಪತ್ತಿ ಮಾಡಿಕೊಡ್ತಕ್ಕಂತಹ ಒಂದು ವೃಕ್ಷ. ಅದಕ್ಕೆ ಅದನ್ನ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಧನುರ್ಮಾಸದ ಸಂದರ್ಭದಲ್ಲಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ಶ್ರೀ ವೃಕ್ಷರಾಜಾಯತೆ ನಮಃ ಅಂತ ಹೇಳ್ಕೊಂಡು ಅದರ ಸುತ್ತು ಪ್ರದಕ್ಷಿಣೆ ಮಾಡ್ತೀವಿ. ಅಂದ್ರೆ ಆ ಅರಳಿ ಮರದ ಬೇರಿನ ಭಾಗದಲ್ಲಿ ಬ್ರಹ್ಮವು, ಮಧ್ಯದ ಭಾಗದಲ್ಲಿ ಕಾಂಡದ ಭಾಗದಲ್ಲಿ ವಿಷ್ಣುವು, ಅಗ್ರ ಭಾಗದಲ್ಲಿ ಅಂದ್ರೆ ತುದಿಯಲ್ಲಿ ಶಿವನು ವಾಸ ಮಾಡ್ತಾರೆ. ಅಂದ್ರೆ ತ್ರಿಮೂರ್ತಿಗಳು ವಾಸ ಮಾಡ್ತಕ್ಕಂತಹ ಸ್ಥಳ ಅಂತೇಳಿ ಅದನ್ನ ಪೂಜೆ ಮಾಡ್ತೀವಿ. ಆದ್ರಿಂದ ಕೇವಲ ಪೂಜೆ ಮಾಡೋದಲ್ಲ, ಅದರ ಚಿಗುರೆಲೆಯನ್ನ ಅಗದು ತಿಂದು ನೀರನ್ನ ಕುಡಿಯೋದ್ರಿಂದ ನಮ್ಮ ರಕ್ತ ಶುದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ನೆಲ್ಲಿಕಾಯಿ ಆಮ್ಲ, ಈ ನೆಲ್ಲಿಕಾಯಿಯನ್ನು ಕೂಡ ನಾವು ಬಳಸೋದ್ರಿಂದ ನಮಗೆ ಈ ಒಂದು ರಕ್ತ ಶುದ್ಧಿ ಆಗ್ತಕ್ಕಂಥ ಕೆಲಸ ನಡೆಯುತ್ತೆ. ಹಾಗೆ ಗೋಧಿ ಹುಲ್ಲಿನ ರಸ, ಇವತ್ತು ಪತಂಜಲಿ ಸ್ಟೋರ್ಗಳಲ್ಲಿ ಗೋಧಿ ಹುಲ್ಲಿನ ಪೌಡರ್ ಸಿಗತ್ತೆ. ಆದ್ರೆ ಗೋಧಿ ಹುಲ್ಲನ್ನ ನಾವೇ ಬೆಳಕೊಂಡು ಪ್ರತಿನಿತ್ಯವೂ ಒಂದು ಹಿಡಿ ಗೋಧಿ ಹುಲ್ಲಿನ ರಸವನ್ನ ನಾವು ಸೇವನೆ ಮಾಡಿದ್ರೆ ನಮ್ಮ ರಕ್ತ ಶುದ್ಧಿ ಆಗುತ್ತೆ. ಹಾಗೆ ತುಳಸಿಯನ್ನು ಕೂಡ ಅಷ್ಟೇನೆ, ತುಳಸಿಯನ್ನು ಕೂಡ ನಾವು ಪ್ರತಿನಿತ್ಯವೂ ಸೇವನೆ ಮಾಡಿದ್ದೆ ಆದ್ರೆ
ನಮಗೆ ಒಂದು ರಕ್ತ ಶುದ್ಧಿ ಆಗ್ತಕ್ಕಂಥ ಕೆಲಸ ನಡೆಯುತ್ತೆ. ಮತ್ತೆ ಮುದ್ರೆಗಳಲ್ಲಿ ಜ್ಞಾನ ಮುದ್ರಾ ಅಥವಾ ಚಿನ್ ಮುದ್ರಾ ಅಂತ ಹೇಳ್ತೀವಿ. ಈ ಮುದ್ರೆಯನ್ನ ಹಾಕೊಂಡು ಈ ರೀತಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದಲೂ ಕೂಡ ನಮಗೆ ರಕ್ತ ಶುದ್ಧಿ ಆಗುತ್ತೆ. ಮತ್ತೆ ಈ ರಕ್ತ ಶುದ್ಧಿಗೆ ಆ ಪ್ರಾಣಾಯಾಮಗಳಲ್ಲಿ ಶೀತ್ಕಾರಿ ಅಥವಾ ಶಿಟ್ಕಾರಿ ಅಂತ ಹೇಳ್ತೀವಿ. ಶೀತ್ಕಾರಿ ಅಂದ್ರೆ ಪ್ರಾಣಾಯಾಮದಲ್ಲಿ ಶೀತಲಿ, ಶೀತ್ಕಾರಿ ಮತ್ತು ಸದಂತ ಅಂತೇಳಿ 3 ಪ್ರಾಣಾಯಾಮಗಳಿದ್ದಾವೆ. ಅದರಲ್ಲಿ ಶೀತ್ಕಾರಿ ಅಂತ ಹೇಳಿದ್ರೆ ನಾಲಿಗೆಯನ್ನ ದೀರ್ಘವಾಗಿ ಮೂಗಿನ ಮೂಲಕ ನಾಲಿಗೆಯನ್ನ ಚಪಾತಿಯ ಹಾಗೆ ಹಿಂದಕ್ಕೆ ಮಡಸಿ ಆ 2 ಸಂಧಿಗಳ ಮಧ್ಯದಲ್ಲಿ ಶ್ವಾಸವನ್ನ ತಗೊಳ್ಳೋದು, ನಾಸಿಕದ ಮೂಲಕ ಶ್ವಾಸವನ್ನು ಹೊರ ಹಾಕೋದು. ಇದನ್ನ ಶೀತ್ಕಾರಿ ಅಂತ ಹೇಳ್ತೀವಿ. ಅದನ್ನ ಒಮ್ಮೆ ನೋಡ್ಕೊಳ್ಳಿ. ನಾಲಿಗೆಯನ್ನ ಹೀಗೆ ಮಡಿಸ್ಬೇಕು. ಹೀಗೆ ನಾಲಿಗೆಯನ್ನ ಚಪಾತಿಯ ರೀತಿನಲ್ಲಿ ಹಿಂದಕ್ಕೆ ಮಡಿಸಿ ಆ ನಾಲಿಗೆಯ ಸಂದಿನಲ್ಲಿ ಶ್ವಾಸವನ್ನ ದೀರ್ಘವಾಗಿ ಎಳ್ಕೊಳ್ಳೋದು, ಎಳ್ಕೊಂಡು ನುಂಗೋದು, ಮತ್ತೆ ಆ ಶ್ವಾಸವನ್ನ ಎಡನಾಸಿಕರಂಧ್ರದ ಮೂಲಕ ಹೊರ ಹಾಕುವಂಥದ್ದು. ಇದನ್ನ ಮಾಡಿದ್ದೆ ಆದ್ರೆ ನಮಗೆ ಈ ರಕ್ತ ಶುದ್ಧಿ ಆಗ್ತಕ್ಕಂಥ ಕ್ರಿಯೆ ನಡೆಯುತ್ತೆ ಅಂತ ಹೇಳ್ತೀವಿ. ನಮ್ಮ ಮನೆ ಮದ್ದು ಕಾರ್ಯಕ್ರಮಕ್ಕೆ ನನಗೆ ಕೊಟ್ಟಿದ್ದಂತಹ ಅವಧಿ 25 ನಿಮಿಷ ಅಥವಾ 30 ನಿಮಿಷ ಅಂತ ಹೇಳಿದ್ರು ರಂಗನಾಥ್ ಸರ್ ಅವರು. ಸೊ ಹಾಗಾಗಿ ಈಗ ಸುಮಾರು ಒಂದು 30-35 ನಿಮಿಷ ನಾನು ಬಳಸ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ರಂಗನಾಥ್ ಸರ್ ಇದರ ಎಸ್ ಸರ್, ಎಸ್ ಸರ್. ಈಗ ಇಷ್ಟಕ್ಕೆ ನಿಲ್ಲಿಸೋಣವಾ? ಓಕೆ ಸರ್. ಈಗ ಎಲ್ಲ ಒಳ್ಳೆ ವಿಷಯಗಳು ಒಳ್ಳೆ ಜ್ಞಾನ ತಿಳಿಸಿದೆ ಸರ್. ಈಗ ಆಲ್ಮೋಸ್ಟ್ ಅದ್ಭುತವಾದ ಈ ಮನೆ ಮದ್ದುಗಳು ನೀವು ತಿಳಿಸ್ಕೊಟ್ಟಿದ್ರಿ. ಖಂಡಿತವಾಗಿ ಸ್ನೇಹಿತರೆ, ಸೊ ಅದ್ಭುತವಾದ ಈ ಮನೆ ಮದ್ದುಗಳು ನಾವೆಲ್ಲ ಪಾಲನೆ ಮಾಡೋಣ. ಸರ್ಗೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಅಲ್ಲಿ ಒಳ್ಳೆ ಮನೆ ಮದ್ದುಗಳು ತಿಳಿಸಿದ್ದಕ್ಕೂ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ಅದ್ಭುತವಾದ ಅಂಶಗಳು ಅವ್ರು ತಿಳಿಸಿದ್ರು. ಅವ್ರಿಗೂ ದೊಡ್ಡ ಕ್ಲಾಪ್ಸ್. ಧನ್ಯವಾದ. ಎಲ್ಲರ ಕಡೆಯಿಂದ.